ಫಸ್ಟ್ ಟೈಮ್ ನಾನು 92 ಲ್ಯಾಕ್ಸ್ಗೆ ಏನೋ ಮಾರಿದ್ದೀನಿ ಗಾಲಿಪಟನ್ನ. 6 crore 40 lakhs rupees ಡಿವೈಡ್ ಮಾಡಿ ಮಾರಿದ್ದೀನಿ. ರಾಕ್ಲೈನ್ ಅವ್ರು ನಾನು ಹೋಗಿ ಹೇಳಿದೆ, ಸರ್ ಗಣೇಶ್ ನನಗೊಂದು ಡೇಟ್ ಕೊಡ್ತಾ ಇದ್ದಾರೆ, ನಾನು ಏನು ಮಾಡಲಿ. ಕೊನೆಯಲ್ಲಿ ನನಗೂ ಗಣೇಶ್ಗೂ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಬಡ್ಜೆಟ್ ನಾವು ಅನ್ಕೊಂಡಿದ್ದ ಜಾಸ್ತಿ ಆಗಿದೆ, ಹೊಸ ಕತೆ ಯಾವುದು ವರ್ಕೌಟ್ ಆಗಿಲ್ಲ, ಆವ್ರೇಜ್ ಸಿನಿಮಾ ಆಗೋಯ್ತು. ಸರ್ಕಸ್ ಅಲ್ಲಿ ಅದು ಆವ್ರೇಜ್ ಆಯ್ತು ಸಿನಿಮಾ. ಅಲ್ಲಿಂದ ಸ್ವಲ್ಪ ನನಗೂ ರಾಕ್ಲೈನ್ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆ ಟೈಮಲ್ಲಿ 4.4 crores ಫಸ್ಟ್ ಕಾಪಿ ಸರ್. ಇವತ್ತಿಗೆ ದೊಡ್ಡ ಸ್ಟಾರ್ನ ನಂಬ್ಕೊಂಡೆ ಸಿನಿಮಾ ಮಾಡೋದನ್ನ ಬಿಟ್ಬಿಡು, ಒಳ್ಳೆ ಆಕ್ಟರ್ ನಂಬ್ಕೊಂಡು ಸಿನಿಮಾ ಮಾಡಿ. ಈಗ ದರ್ಶನ್ ಅವ್ರಿಗೂ ನಿಮ್ಗೆ ಗೊತ್ತಿದೆ ಅಲ್ಲ, ಒಂದು ಅಡ್ವಾನ್ಸ್ ಕೊಟ್ಟಿದ್ದೀವಿ ಸಿನಿಮಾ ಮಾಡಕ್ಕೆ. ಇವತ್ತು ಹೀರೋಗಳನ್ನ ಇಟ್ಕೊಂಡು ಮಾಡಿರುವ ಡೈರೆಕ್ಟರ್ಸ್ ಇದ್ದಾರೆ. ಕನ್ನಡದಲ್ಲೇ ಮಾತಾಡೋಣ, ಎಷ್ಟು ಜನ ಸಸ್ಟೈನ್ ಆಗಿದ್ದಾರೆ. 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾನೆ ಆ ಪರ್ಟಿಕ್ಯುಲರ್ ಡೈರೆಕ್ಟರ್. ನೆಕ್ಸ್ಟ್ ಇನ್ನೊಂದು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾನೆ. ಅವನು ಎಷ್ಟು ರೆಮ್ಯುನರೇಷನ್ ಕೊಟ್ಬಿಡ್ತಾರೆ ಇಲ್ಲಿ. ಸ್ಟಿಲ್ ಐ ರಿಮೆಂಬರ್ ಒಂದು ವಿಷಯ, ಈ ಸ್ಯಾಟಲೈಟ್ ಡಿಜಿಟಲ್ ಆ ಟೈಮಲ್ಲಿ ಮಾರ್ಕೆಟ್ ಇರಲಿಲ್ಲ. 10 ಲಕ್ಷ 5 ಲಕ್ಷಗೆಲ್ಲ ಬರೆದು ಕೊಡ್ತಾ ಇದ್ರು. ಫಸ್ಟ್ ಟೈಮ್ ನಾನು ಸುವರ್ಣ ಚಾನಲ್ಗೆ ಆ ಟೈಮಲ್ಲಿ 92 lakhsಗೆ ಏನೋ ಮಾರಿದ್ದೀನಿ ಗಾಲಿಪಟನ್ನ. 92 lakhs. ಯಾಕಂದ್ರೆ ಮುಂಗಾರು ಮಳೆ ಬಂದು ದೇ ಹ್ಯಾವ್ ಟೇಕನ್ ಫಾರ್ 22 lakhs ಏನೋ, 20 lakhs 22 lakhs ಹೋದೆ. ನಾನು 92 lakhsಗೆ ಮಾರಿದ್ದೀನಿ. ಸ್ಟಿಲ್ ಐ ರಿಮೆಂಬರ್, ಗಣೇಶ್ನ ಇಟ್ಕೊಂಡು ರಾಕ್ಲೈನ್ ಸರ್ ಒಂದು ಸಿನಿಮಾ ಮಾಡಿದ್ರು, ಡಿ ಬಾಬು ಅವರ ಡೈರೆಕ್ಟರ್. ಅದಕ್ಕೂ ಅದು ಇದು ಬೊಂಬಾಟ ಏನ್ ಸಿನಿಮಾ. ಆ ಸಿನಿಮಾನು ರಾಕ್ಲೈನ್ ಸರ್ ನನಗೆ ತಗೊಂಡ್ಬಂದು ಕೊಟ್ಬಿಟ್ಟು, ದಯಾಳ್ ನೀವೇ ಡೀಲ್ ಮಾಡಿ ಕೊಡಿ ಅಂತ ಹೇಳಿದ್ರು. ದೆನ್ ಇದಕ್ಕಿಂತ ಒಂದು 3 ಲಕ್ಷ ಜಾಸ್ತಿ ಮಾಡಿ 95 lakhs ಏನೋ ಮಾಡಿದೆ. ಸೊ ಅದೆಲ್ಲ ಒಂದು ಪೀರಿಯಡ್ ಬಿಸ್ನೆಸ್. ಸೊ ನನ್ನ ತಲೆ ಹೆಂಗಾಯ್ತು ಅಂದ್ರೆ, ಈ ಬಿಸ್ನೆಸ್ಸು, ಆಮೇಲೆ ಆಲ್ ಓವರ್ ಕರ್ನಾಟಕ 6 crore 40 lakhs rupees ಡಿವೈಡ್ ಮಾಡಿ ಮಾರಿದ್ದೀನಿ. ದಾವಣಗೆರೆಗೆ ಇಷ್ಟು, ಹಂಗೆ 6 ಕೋಟಿ 40 ಲಕ್ಷ ರೂಪಾಯಿಗೆ ಬಿಸ್ನೆಸ್ ಮಾಡಿದ್ದೀನಿ MG ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್. ಸೊ ಹಿಂಗೆಲ್ಲ ಆಗಿ ಈ ಗಾಲಿಪಟದಿಂದ ಏನಾಯಿತು ಅಂದರೆ, ಗಣೇಶ್ದು ಮತ್ತು ಗಣೇಶ್ಗೆ ಒಂದು ಖುಷಿ, ನಮ್ಮನ್ನು ಬಂದು ಒಂದು ಆಲ್ರೆಡಿ ನಾವು ಒಂದು ಸಿನಿಮಾ ಮಾಡಿದ್ವಿ, ಬಟ್ ನಮ್ಮನ್ನು ಒಂದು ಸ್ಟಾರ್ ಆಗಿ ಈ ರೆಮ್ಯುನರೇಷನ್ ಕೊಟ್ಟು ಈ ಲೆವೆಲ್ಗೆ ಪ್ರಾಜೆಕ್ಟ್ ಮಾಡಿದ್ರು. ನಾನು ನಿಮ್ಗೆ ಡೇಟ್ ಕೊಡ್ತೀನಿ ಮಾಡಿ ಅಂತ ಮಾಡಿದ್ದೆ ಸರ್ಕಸ್. ಸೊ ರೀಎಂಟ್ರಿ ಸರ್ಕಸ್ ನನಗೆ ಇವತ್ತು ಏನೋ ರಿಗ್ರೆಟ್ ಅಲ್ಲ. ಐ ಹ್ಯಾವ್ ಡನ್ ಎ ನೀಟ್ ಫಿಲ್ಮ್. ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂತು. ಆ ಟೈಮಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫಿನಾನ್ಷಿಯಲ್ ಇದು, ನನಗೂ ರಾಕ್ಲೈನ್ಗಳಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದೆಲ್ಲ ಏನಿಲ್ಲ. ಇಲ್ಲ ವಿಷಯ ಏನಾಯ್ತು ಅಂದ್ರೆ, ನನಗೆ ಫೈನಾನ್ಸ್ ಅಂತ ನಾನು ತಗೊಂಡಿಲ್ಲ. ರಾಕ್ಲೈನ್ ಅವ್ರು ನಾನು ಹೋಗಿ ಹೇಳಿದೆ, ಸರ್ ಗಣೇಶ್ ನನಗೊಂದು ಡೇಟ್ ಕೊಡ್ತಾ ಇದ್ದಾರೆ, ನಾನು ಏನು ಮಾಡಲಿ. ನೀನು ಮಾಡಪ್ಪ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ರು. ಅವರೇ ನನಗೆ ಡಿ ಪಿಕ್ಚರ್ಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ನ ರಿಜಿಸ್ಟರ್ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದ ಅವರೇ. ಅಲ್ಲಿಂದ ಡಿ ಪಿಕ್ಚರ್ಸ್ನ ಮಾಡಿ ವರ್ಲ್ಡ್ ರೈಟ್ಸ್ ಪೂರಾ ನನ್ನ ಹತ್ರ ಇರುತ್ತೆ. ಅರೌಂಡ್ 5 crores ಏನೋ ಇದುಗಳು ನಿನಗೆ ನಾನು IDBI ಬ್ಯಾಂಕಿಂದ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಈ ಓನ್ಲಿಗೆ ನನಗೆ ಅಲ್ಲಿ ಹೆಲ್ಪ್ ಮಾಡಿದ್ರು. IDBI ಬ್ಯಾಂಕಿಂದ ಲೋನ್ ಕೊಡಿಸಿ ನಾನು ಸಿನಿಮಾ ಮಾಡಿದ್ದು. ಇಟ್ ಇಸ್ ಬಿಕಾಸ್ ಆಫ್ ರಾಕ್ಲೈನ್. ಡಿಲೇಗಿಲ್ಲ ಏನಾಗಿಲ್ಲ. ಕೊನೆಯಲ್ಲಿ ನನಗೂ ಗಣೇಶ್ಗೂ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಏನಂದರೆ, ಸ್ವಲ್ಪ ಬಡ್ಜೆಟ್ ನಾವು ಅನ್ಕೊಂಡಿದ್ದ ಜಾಸ್ತಿ ಆಗಿದೆ, ಅವನಿಗೆ ಏನು ಸ್ವಲ್ಪ ಬ್ಯಾಲೆನ್ಸ್ ಕೊಡಬೇಕು, ಅದು ಚೂರು ಕಮ್ಮಿ ಮಾಡ್ಕೊಳ್ಳೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಅವನು ಒಪ್ಪಲಿಲ್ಲ. ಸೊ ಒಂದು ಸಣ್ಣ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ಆ ಸಾಂಗ್ಗೆ ಅವ್ನು ಬಂದು ಅವ್ನು ಆ್ಯಕ್ಟ್ ಮಾಡಿದ ರೀತಿ ನಮಗೆ ಇಷ್ಟ ಆಗಿಲ್ಲ. ನಮ್ಮಿಬ್ಬರದ್ದು ಇಂಟ್ರಾಕ್ಷನು ಅಲ್ಲಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಇಟ್ ಇನ್ ಕಮ್ ಫಾರ್ ಪ್ರಮೋಷನ್ ಆಲ್ಸೋ. ಅದಕ್ಕೆ ಮುಂಚೆ ಯಾವುದೋ ಒಂದು ಸಿನಿಮಾನು ರಿಲೀಸ್ ಆಗಿ ಹೋಗಿಲ್ಲ. ಅರಮನೆನ ಏನೋ ಅಲ್ವಾ, ಅರಮನೆನಾ ನೆನಪಿಲ್ಲ ಕರೆಕ್ಟ್ ಆಗಿ. ಬಟ್ ಹೋಗಿಲ್ಲ, ಬರೋ ಟೈಮಿಗೆ ಕೆಲವು ಡೌನ್ ಆಗಿದೆ 2 ಸಿನಿಮಾ ಮಾರ್ಕೆಟ್. ಸೊ ನನಗೆ ಅದು ಮೈನಸ್ ಆಯ್ತು. ಸೊ ನನ್ನ ಸಿನಿಮಾ ಬೇರೆ ಏನೋ ಒಂದು ಅಟೆಂಪ್ಟು, ಹೊಸ ಕತೆ ಯಾವುದು ವರ್ಕೌಟ್ ಆಗಿಲ್ಲ, ಆವ್ರೇಜ್ ಸಿನಿಮಾ ಆಗೋಯ್ತು. ಬಟ್ ಇವತ್ತು ನನಗೆ ಸರ್ಕಸ್ ತಮಿಳ್ನಾಡಲ್ಲಿ ಆ ಟೈಮಲ್ಲಿ ರಿಲೀಸ್ಗೆ ಮುಂಚೆ ನೋಡ್ಬಿಟ್ಟು ರಜನಿಕಾಂತ್ ಮಗಳು ಅದನ್ನ ಧನುಷ್ ಅವರಿಗೆ ರೀಮೇಕ್ ಮಾಡಬೇಕು ಅಂತ ಕೆಲಸ ಎಲ್ಲ ಮಾಡ್ತಾ ಇದ್ದೆ ನಾನು. ಒಂದು ಆ ಲೆವೆಲ್ಗೆ ಎಲ್ರಿಗೂ ತಮಿಳ್ನಾಡಲ್ಲಿ ಇಷ್ಟ ಆಗಿತ್ತು, ಎಲ್ರಿಗೂ ಒಂದು ಸಿನಿಮಾ ಇಷ್ಟ ಆಗಿರೋ ಸಿನಿಮಾ. ಬಟ್ ಇವತ್ತು ತುಂಬ ಜನ ನೋಡ್ಬಿಟ್ಟು ಅದೇ ತಾನೆ ಕೆಲವು ಸಿನಿಮಾಗಳು ಹಣೆ ಬರ. ಆವಾಗ ಈಗ ಯಶವಂತ್ ನೋಡ್ಬಿಟ್ಟು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಸರ್ ಅಂತ. 1971-72 ಅಲ್ಲಿ ಮೇರಾ ನಾಮ್ ಜೋಕರ್ ಬಂದಾಗ ಏನೇ ಏನ್ ಸಿನಿಮಾ ಅಂತ ಹಿಂಗಿದೆ ಅಂತ ಹೇಳಿದ್ರು. ಇವತ್ತಿಗೆ ಆ ಸಿನಿಮಾ ನೋಡಿದಾಗ ರಾಜ್ ಕಪೂರ್ ಹಂಗ್ ಥಿಂಕ್ ಮಾಡಿ ಸಿನಿಮಾ. ಸೊ ಮತ್ತೆ ಸರ್ಕಸ್ ಅಲ್ಲಿ ಅದು ಆವರೇಜ್ ಆಯ್ತು ಸಿನಿಮಾ. ಅಲ್ಲಿಂದ ಸ್ವಲ್ಪ ನನಗೂ ರಾಕ್ಲೈನ್ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗು. ನಾನು ಅದರಲ್ಲಿ ನಾನ್ ಪ್ರಾಫಿಟ್ ಆದೆ, ಅವ್ರು ಲಾಸ್ ಆದರು. ಸೊ ಆ ಲಾಸ್ನ ಕಟ್ಕೊಡ್ಬೇಕು ಅನ್ನೋದು ಬಂತು. ಬಟ್ ವಿಚ್ ವಾಸ್ ನಾಟ್ ದೇರ್ ಇನ್ ದ ಅಗ್ರಿಮೆಂಟ್. ಬಟ್ ಅದೇನೋ ನಾನು ಕಾಂಪನ್ಸೇಟ್ ಮಾಡೋಕೆ ಹೋದೆ, ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಯಿತು. ಅದಾದಮೇಲೆ
ಎಗೇನ್ ಐ ಕೇಮ್ ಬ್ಯಾಕ್ ವಿತ್ ಇದು ಘರ್ಷಣೆನಾ ಇಲ್ಲ ಯೋಗರಾಜ್ ಅಂತ ಒಂದು ಸಿನಿಮಾ ಮಾಡಿದೆಲ್ಲ ನವೀನ್ ಕೃಷ್ಣ ಹಿಡ್ಕೊಂಡು 2011 ಯೋಗರಾಜ್ ಸಿನಿಮಾ ಮಾಡಿದೆ, ಆಮೇಲೆ ಘರ್ಷಣೆ ಮಾಡಿದೆ, ಆಮೇಲೆ ಟಾಸ್, ಹಿಂಗೆ ಒಂದು ಮಾಡಿ ಒಂದು ಪಾಯಿಂಟ್ ಅಲ್ಲಿ ಫೀಲ್ ಆಯ್ತು 2014 ಏನು ವರ್ಕೌಟ್ ಆಗ್ತಾ ಇಲ್ಲ. ನಾವು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಸರ್ಕಸ್ ನಾವು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ, ನಾನು ಪ್ರೊಡ್ಯೂಸರ್ ಆಗಿ ಲೈಫಲ್ಲಿ ಆಗ್ತೀನಿ ಅಂತ ಅನ್ಕೊಂಡೆ. ಆ ಟೈಮಲ್ಲಿ 4.4 crores ಫಸ್ಟ್ ಕಾಪಿ ಸರ್. ಇವತ್ತಿಗೆ ಇವತ್ತಿಗೆ ಅಪ್ರಾಕ್ಸಿಮೇಟ್ಲಿ ಅಟ್ಲೀಸ್ಟ್ 15 to 20 crores ಸಿನಿಮಾ ಆಲ್ಮೋಸ್ಟ್ ಈಕ್ವಲಿ ಒಂದು 5 to 6 times ಅಂದ್ರೂ ಅಲ್ಲಿ ಹೌದು 20-25 ಕೋಟಿ ರೂಪಾಯಿ ಸಿನಿಮಾ ಆವಾಗ ಮಾಡಿದ್ದೀನಿ ನಾನು. ಸೊ ನನಗೆ ಫೀಲ್ ಆಯಿತು ಏನೋ ಮಾಡೋದು, ನಮ್ಮ ದಾರಿ ನಮ್ಮ ಸ್ಟ್ರಾಟಜಿಗೆ ಒಂದು ಸ್ಟ್ರಾಟಜಿನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದೆ ಹಗ್ಗದ ಕೊನೆ 2014 ಬಟ್ ಅದಕ್ಕೆ ನಾನು ಬೇಸ್ ಮಾಡಿದ್ದು ಬಂದು ಯೋಗರಾಜ್ ಅಂತ ಒಂದು ಸಿನಿಮಾ ಮಾಡಿದೆಲ್ಲ ನವೀನ್ ಕೃಷ್ಣ ಜೊತೆ. ಆ ಸಿನಿಮಾ ನನಗೆ ಒಂದು ವಿಷಯನ ಹೇಳ್ಕೊಟ್ಟಿದ್ದೆ, ಏನಂದರೆ ಎವ್ರಿ ಟೈಮ್ ಡೋಂಟ್ ಡಿಪೆಂಡ್ ಆನ್ ದ ಹೀರೋಸ್. ದೊಡ್ಡ ಸ್ಟಾರ್ನ ನಂಬ್ಕೊಂಡೆ ಸಿನಿಮಾ ಮಾಡೋದನ್ನು ಬಿಟ್ಬಿಡು, ಒಳ್ಳೆ ಕಂಟೆಂಟ್ ಮಾಡು, ಕಂಟೆಂಟ್ ಕೆಲವು ಟೈಮ್ ಕೆಲಸ ಮಾಡುತ್ತೆ ಅಂತ ನನಗೆ ಪ್ರೂವ್ ಮಾಡಿದ್ದು 2011 ಯೋಗರಾಜ್ ಅನ್ನೋ ಸಿನಿಮಾ. ಇಟ್ ಗೇವ್ ಮಿ ಮನಿ, ನನಗೆ ದುಡ್ಡು ಬಂತು ಅದರಿಂದ. ಸಿನಿಮಾನು ಒಳ್ಳೆ ಕ್ರಿಟಿಕಲಿ ಅಕ್ಲೈಮ್ಡ್ ಆಯಿತು. ಇದೆಲ್ಲ ಇಟ್ಕೊಂಡು ಏನು ಮಾಡಿದೆ 2014 ಟಾಸ್ ಸಿನಿಮಾ ಶುರು ಮಾಡಿದೆ, ಅದು ನಿಂತೋಯ್ತು 2012 ಹಿಂಗೆಲ್ಲ ಆಯ್ತಲ್ಲ. ಸೊ ಘರ್ಷಣೆ ಸಿನಿಮಾ ಅದು ಶುರು ಮಾಡಿದೆ, ಅದನ್ನು ನಿಂತೋಯ್ತು. 2 ಸಿನಿಮಾ ಹಿಂಗೆ ಆಯ್ತಲ್ಲ, ಸರಿ ನಾವು ಒಂದು ಸಿನಿಮಾ ಮಾಡೋಣ, ದಾರಿನ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಹಗ್ಗದ ಕೊನೆ. ನಾನು ಮಾಡಿದ್ರೆ ಕೊಲೆ, ನೀವು ವಿಧಿಸಿದ್ರೆ ಶಿಕ್ಷೆ, ದೇಶ ಯುದ್ಧ ಅಂತ ಮಾಡಿದ್ರೆ. ಪರ್ವತವಾಣಿಯವ್ರದ್ದು ಪ್ಲೇ ತೊಗೊಂಡು ಅದನ್ನು ನಾನು 30 minutes ಪ್ಲೇ, ಅದನ್ನು 100 minutesಗೆ ನಾನು ನವೀನ್ ಕೃಷ್ಣ ಕೂತ್ಕೊಂಡು ಬರೆದು ಸಿನಿಮಾ ಬಂತು. ದಟ್ ಚೇಂಜ್ ಇನ್ ಮೈ ಎಂಟೈರ್ ಲೈಫ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಆಫ್ ಸಿನಿಮಾ. ಅಂದರೆ ಒಳ್ಳೆ ಆ್ಯಕ್ಟರ್ ನಂಬ್ಕೊಂಡು ಸಿನಿಮಾ ಮಾಡಿ, ಸೆಲ್ ಯುವರ್ ಕಂಟೆಂಟ್ ನಾಟ್ ಯುವರ್ ಹೀರೋ. ಅದು ಸೇಫ್ ಅಂತ. ಹೀರೋಗಳನ್ನ ಸೆಲ್ ಮಾಡೋರೆಲ್ಲ ಸೇಫ್ ಇಲ್ಲ ಅಂತ ಹೇಳಕ್ ಬರ್ತಾ ಇಲ್ಲ ನಾನು. ನನಗದು ಸೇಫ್ ಅಂತ ಅನಿಸ್ತಾ ಇತ್ತು. ರಿಸ್ಕ್ ಇಲ್ಲ, ನಿಮ್ಮ ಕಂಟೆಂಟ್ ಆದರೆ ನಿಮ್ಮ ಸಿನಿಮಾ ಆಗುತ್ತೆ, ಡೈರೆಕ್ಟರ್ ಸಿನಿಮಾ ಆಗುತ್ತೆ. ಇವತ್ತು ನನ್ನ ಸಿನಿಮಾಗಳ ಬಗ್ಗೆ ನೀವು ಬರೆಯುವಾಗ ಹೆಂಗೆ ಬರೀತೀರಾ, ದಯಾಳ್ ಅವರು ಮೊನ್ಸಾಗೇನು ಬಂದಿದ್ದಾರೆ, ದಯಾಳ್ ಪದ್ಮನಾಭನ್ ಸಿನಿಮಾ ಅಂತ ಬರೀತೀರಲ್ಲ, ಅದನ್ನು ನಾನು ಮಾಡಿದ್ದು ಈ 11 years. ವೆರಿ ಟ್ರೂ. 11 years ಮಾಡಿರೋ ಒಂದು 7-8 ಸಿನಿಮಾಸ್ ಏನೇನು, ಹಗ್ಗದ ಕೊನೆ ಆಗಲಿ, ಆ್ಯಕ್ಟರ್ ಆಗಲಿ, ಆ ಕರಾಳ ರಾತ್ರಿ, ಟಾಸು, ತ್ರಯಂಬಕಂ, ರಂಗನಾಯಕಿ, ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, 9ನೇ ದಿಕ್ಕು, ಎಲ್ಲ ಕಂಟೆಂಟ್ ಓರಿಯೆಂಟ್ 7-8 ಸಿನಿಮಾಸ್ ಏನು ಮಾಡಿ ನೋಡಿ. ಆ ಕರಾಳ ರಾತ್ರಿ ನನಗೆ ಎಷ್ಟು ಲೈಫ್ ಕೊಟ್ಟಿದ್ದಂದರೆ, ಅದನ್ನು ತೆಲುಗಲ್ಲಿ ನಾನೇ ರೀಮೇಕ್ ಮಾಡಿದೆ, ಅಲ್ಲ ಅರವಿಂದ್ ಸರ್ ಪ್ರೊಡಕ್ಷನ್, ಆಹಾ ಒರಿಜಿನಲ್ಲು. ತಮಿಳಲ್ಲಿ ನಾನೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದೆ. ಮಲಯಾಳಂಗೆ ಗೋಕುಲಂ ಫಿಲ್ಮ್ಸ್ಗೆ ರೀಮೇಕ್ ರೈಟ್ಸ್ ಕೊಟ್ಟೆ, ಹಿಂದಿಯಲ್ಲಿ ಮಧುರೆಡ್ಡಿ ಅವರಿಗೆ ರೀಮೇಕ್ ರೈಟ್ಸ್ ಕೊಟ್ಟೆ. ಒಂದು ಸ್ಮಾಲ್ ಕಂಟೆಂಟ್ ಸಿನಿಮಾ, ಯಾವ ಹೀರೋನ ಹಂಗೆ ನೋಡಿದ್ರೆ ಅದು ಪ್ಯಾನ್ ಇಂಡಿಯನ್ ಸಿನಿಮಾ ಆಯಿತು ಅಲ್ವಾ. ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೊಂದು ವರ್ಷನ್ ಮಾಡಿ. ಸೊ ಏನಂದರೆ ಕಂಟೆಂಟ್ ಈಸ್ ದ ಕಿಂಗ್, ಅದನ್ನು ನಂಬ್ಕೊಂಡು ಸಿನಿಮಾ ಅದಕ್ಕೆ ಇವತ್ತು ಅಷ್ಟೇ ಎಲ್ಲ ಹೀರೋಗಳ ಜೊತೆನೂ ಚೆನ್ನಾಗಿದ್ದೀನಿ. ಈಗ ದರ್ಶನ್ ಅವ್ರಿಗೂ ನಿಮಗೆ ಗೊತ್ತಿದೆ ಅಲ್ಲ, ನನ್ನ ಫ್ರೆಂಡ್ ಒಬ್ಬರು ರಮೇಶ್ ಪಿಳ್ಳೈ ಅಂತ ಒಬ್ಬರು, ಅವರು ಇವನು ದರ್ಶನ್ ಅವ್ರನ್ನು ಕನೆಕ್ಟ್ ಮಾಡಿ ಒಂದು ಅಡ್ವಾನ್ಸ್ ಕೊಟ್ಟಿದ್ದೀವಿ ಸಿನಿಮಾ ಮಾಡೋಕ್ಕೆ. ನಾನು ಡೈರೆಕ್ಟ್ ಮಾಡೋಕ್ಕಲ್ಲ, ಬಟ್ ನಾನು ಅಲ್ಲಿ ಜಸ್ಟ್ ಐ ಕನೆಕ್ಟೆಡ್ ದಮ್ ಅಷ್ಟೇ. ದರ್ಶನ್ ಅವ್ರಿಗೆ ಅದರಲ್ಲಿ ತುಂಬ ಖುಷಿ ನನ್ನ ಮೇಲೆ. ನಾನು ಹೋಗಿ ಸರ್ ನನಗೆ ಡೈರೆಕ್ಷನ್ ಚಾನ್ಸ್ ಕೊಡಿ, ನಾನು ಒಬ್ಬ ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿಲ್ಲ. ಸರ್ ನನ್ನ ಫ್ರೆಂಡ್ ಒಬ್ಬರು ಸಿನಿಮಾ ಮಾಡ್ಬೇಕಂತ ಇದ್ದಾರೆ ಸರ್, ನಾನು ಡೈರೆಕ್ಟ್ ಮಾಡ್ತಾ ಇಲ್ಲ. ಈಗ ಜನರಲಿ ನಾವು ಅಂದರೆ ಈಗ ಹೆಂಗಿರುತ್ತೆ ಅಂದ್ರೆ ನಾವು ಬೇರೆ ಒಂದು ಲೀಗಲ್ಲಿ ಹೋಗ್ಬಿಟ್ಟಿದ್ದೀವಿ. ಈಗ ಕಂಟೆಂಟ್ ಆ ಥರ ನಾವು ಹೋಗಿ ಎಲ್ಲಿ ಆಕ್ಷನ್ ಸಿನಿಮಾ ಮಾಡ್ತೀನೋ ಡೌಟ್ ಅವ್ರಿಗೂ ಇರುತ್ತೆ. ಅದರಿಂದ ನಾವು ಇದಕ್ಕೆ ಮುಂಚೆ ನಾವು ಮಾಡುವ ಕಮರ್ಷಿಯಲ್ ಸಿನಿಮಾಗಳು, ಎಂಟರ್ಟೈನ್ಮೆಂಟ್ ಸಿನಿಮಾಗಳು ನಾವೇನು ಅಷ್ಟು ಆಹಾ ಓಹೋ ಅಂತ ಏನು ಮಾಡಿಲ್ಲ. ಸತ್ಯ ಹರಿಶ್ಚಂದ್ರ 2017 ಮಾಡಿದೆ, 18 ಮಾಡಿದೆ, ಯಾವುದೋ ಆಹಾ ಓಹೋ ಅಂತ ಮಾಡೋಕ್ಕಾಗಿಲ್ಲ. ಅಂದರೆ ನಮಗೆ ನಿಮ್ಗೆ ಬಾಬಾರೋ ರಸಿಕ ಆದ್ಮೇಲೆ ನೀವು ಅಂದ್ಕೊಂಡಿದ್ದು ಯಾವ ಸಿನಿಮಾನು ಕಮರ್ಷಿಯಲಿ ನಿಮ್ಗೆ ದೊಡ್ಡ ಇಲ್ಲ? ಕಮರ್ಷಿಯಲ್ ಅಂದ್ರೆ ಇಲ್ಲ, ಕಮರ್ಷಿಯಲ್ಗಿಂತ ನನ್ನ ಬ್ರೇಕ್ ಈವನ್ ನನ್ನ ಫಾರ್ಮುಲಾ ಇದೆ ಅಲ್ಲ, ಆ ಫಾರ್ಮುಲಾ ನಾನು ಹಿಡಿದಿದ್ದೆ 2011 ಯೋಗರಾಜಲ್ಲಿ. ಅದಾದ ನಂತರ ಅಲ್ಲಿಂದ ನಾವು ಇಷ್ಟು ದುಡ್ಡು ಹಾಕಿದ್ರೆ ಇಷ್ಟು ಬಂದ್ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದು ಯೋಗರಾಜಿಂದ. ಅಲ್ಲಿಂದ ನಾನು ಹುಷಾರಾದೆ. ಅದು ತುಂಬ ಕರೆಕ್ಟಾಗಿ ಪ್ರೂವ್ ಆಗಿದ್ದು ಬಂದು ಹಗ್ಗದ ಕೊನೆಯಿಂದ. ಅಲ್ಲಿಂದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಒಂದು 7-8 ಸಿನಿಮಾ ಚೆನ್ನಾಗಿ ಮಾಡಿ ಇವತ್ತು ತಮಿಳಲ್ಲಿ, ತೆಲುಗಲ್ಲಿ ಒಂದು ಸಿನಿಮಾ ಮಾಡ್ತೀವಿ. ಮರಾಠಿಯಲ್ಲಿ ಈಗ ರೈಟ್ಸ್ ಕೊಡ್ತಾ ಇದ್ದೀನಿ, ಆ ಕರಾಳ ರಾತ್ರಿ. ಒಂದು ಒಳ್ಳೆ ಹೆಸರಿದೆ. ಈಗ ಹಗ್ಗದ ಕೊನೆ ಸಿನಿಮಾನ ತಮಿಳಲ್ಲಿ ಮಾಡ್ತಾ ಇದ್ದೀನಿ, ಬಲಿಪೀಡಮ್ ಅನ್ನೋ ಟೈಟ್ಲ್ ಇಟ್ಟು. ಅದು ಆ್ಯಕ್ಟರ್ ಜೊತೆ ನೆಗೋಷಿಯೇಷನ್ ನಡೀತಾ ಇದೆ. ಇಲ್ಲಿ ನಾನು ಏನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ದೀನಿ, ಇದನ್ನು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿ ಮುಗಿಸೋಕೆ 5-6 ವರ್ಷ ಆಗುತ್ತೆ. ಅದು ಅಲ್ಲಿ ಹಿಟ್ ಆಗುತ್ತೆ. ಕೊಂಟಾಲ್ ಪವಮಲ್ಸು, ಆ ಕರಾಳ ರಾತ್ರಿ ತಮಿಳಲ್ಲೂ ದೊಡ್ಡ ಹಿಟ್ಟು. ಅಲ್ಲಿ ಒಂದು ಆಹಾ ಒರಿಜಿನಲ್ ಮಾಡಿದೆ, ಮಾರುತಿನಗರ್ ಪೊಲೀಸ್ ಸ್ಟೇಷನ್ ಅಂತ, ಫಾರ್ ಆಹಾ ತಮಿಳ್.
ಸೊ ಈ ಥರ ಹಂಗೆ ಕರಿಯರ್ ನಡೀತಾ ಇದೆ, ಖುಷಿಯಾಗಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಈಗ ಮೊನ್ನೆ ನಾನು ಕಪ್ಪಟ್ಟಿಯಿಂದ ಒಂದು ಸಿನಿಮಾ ಮಾಡಿದೆ, ಕಪ್ಪಟ್ಟಿ ಸಿನಿಮಾ ಮಾಡಿದೆ. ಅದು ನಾನು ಪ್ರೊಡಕ್ಷನ್ ಮಾಡಿದ್ದು, ನಾನು ಡೈರೆಕ್ಟ್ ಮಾಡಿಲ್ಲ. ಸೊ ನನಗೆ ಆ ಸ್ಟ್ರೆಂತ್ನ ಕೊಟ್ಟಿದ್ದಾರೆ ದೇವರು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ನಾನು ಯಾವತ್ತಾಗಿದ್ದು ನನ್ನ ಮಗನಿಗೆ ಅದನ್ನೇ ಹೇಳೋದು, ಇಫ್ ಯು ಆರ್ ಬಿಕಮಿಂಗ್ ಎ ಫಿಲ್ಮ್ ಮೇಕರ್, ಕಂಟೆಂಟ್ ನಮ್ಮ ಸಿನಿಮಾ ಮಾಡು. ಡೋಂಟ್ ಡಿಪೆಂಡ್ ಆನ್ ಹೀರೋಸ್. ಅವರು ಡೇಟ್ ಕೊಡ್ತಾರೆ, ಅವ್ರು ಇಟ್ಕೊಂಡು ಅವ್ರ ಮೇಲೆ ರೈಡ್ ಮಾಡೋಣ. ಈಗ ನೀವು ಒಂದು ವಿಷಯ ತಿಳ್ಕೊಳ್ಳಿ, ಇವತ್ತು ಹೀರೋಗಳನ್ನ ಇಟ್ಕೊಂಡು ಮಾಡಿರುವ ಡೈರೆಕ್ಟರ್ಸ್ ಇದ್ದಾರೆ, ಕನ್ನಡದಲ್ಲೇ ಮಾತಾಡೋಣ, ಎಷ್ಟು ಜನ ಸಸ್ಟೈನ್ ಆಗಿದ್ದಾರೆ, ನಾವೇ ಮಾತಾಡೋಣ. ಯು ನೇಮ್ ಒನ್ ಸರ್, ಅವ್ರನ್ನ ಇಟ್ಕೊಂಡು ಮಾಡಿದ್ದಾರೆ, ಒಬ್ಬರನ್ನ ಹೇಳಿ ಇವತ್ತು. ಯಾರು ಬೇಕಾದ್ರೆ ಮಾತಾಡೋಣ, ಯಾರ ಬಗ್ಗೆ ಮಾತಾಡೋಣ. ಪಾಪ ಅವರು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾನೆ ಆ ಪರ್ಟಿಕ್ಯುಲರ್ ಡೈರೆಕ್ಟ್ರು. ನೆಕ್ಸ್ಟ್ ಇನ್ನೊಂದು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾನೆ. ಅವ್ನು ಎಷ್ಟು ರೆಮ್ಯುನರೇಷನ್ ಕೊಟ್ಬಿಡ್ತಾರೆ ಇಲ್ಲಿ, ಕನ್ನಡದಲ್ಲಿ ಎಷ್ಟು ಕೊಡ್ತಾರೆ ಅಂತ ನಮಗೆ ಗೊತ್ತಿದೆ. ಸೊ ಈಗ ನಮ್ಮ ಥರ ಇಂಡಿಪೆಂಡೆಂಟ್ ಆಗಿದ್ರೆ ಏನಾಗ ವರ್ಷಕ್ಕೆ ಅಟ್ಲೀಸ್ಟ್ 1.5 yearsಗೆ 2 ಸಿನಿಮಾ ಮಾಡ್ತೀವಿ, ಸೇಫ್ಟಿ ಆಗಿರ್ತೀವಿ, ಹೆಸರು ಬರುತ್ತೆ. ನೀವು ಕಂಟೆಂಟ್ ಒಂದು ಕಂಟೆಂಟ್ ಸಿನಿಮಾ ಮಾಡುವಾಗ ಇರೋ ಹೆಸರಿಗಿಂತ ಕಮರ್ಷಿಯಲ್ ಸಿನಿಮಾ ಮಾಡೋ ಹೆಸರು ಬಂದು ತುಂಬ ಕಮ್ಮಿ. ದ ರೆಸ್ಪೆಕ್ಟ್ ವಿಲ್ ಬಿ ಮೋರ್ ವೆನ್ ಯು ಡೂ ಕಂಟೆಂಟ್ ಓರಿಯೆಂಟೆಡ್. ನಿಮಗೆ ಕಮರ್ಷಿಯಲ್ ಸಿನಿಮಾಗಳಿಗೆ ಆ ಟೈಮಿಗೆ ಒಂದು ಲೆವೆಲ್ಗೆ ಇರುತ್ತೆ, ಹೌದು, ಅದೆಲ್ಲ ಇರುತ್ತೆ. ಬಟ್ ಒಂದು ಟೈಮಿಗೆ ಫೇಡ್ ಆಗ್ಬಿಡುತ್ತೆ. ಒಂದು ಟೈಮ್ ಸ್ಪ್ಯಾನ್ ಅಂತ. ಹೌದು. ವೈ ಸ್ಟಿಲ್ ವಿ ಟಾಕ್ ಅಬೌಟ್ ಪುಟ್ಟಣ್ಣ ಕಣಗಳ ಬಗ್ಗೆನೂ ಸಿದ್ಧಲಿಂಗ ಅವ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಕಮರ್ಷಿಯಲ್ ಸಿನಿಮಾ ಮಾಡಿರೋರ ಬಗ್ಗೆ ನಾವು ಇವತ್ತೇನಾದ್ರು ರೆಫರೆನ್ಸ್ ಮಾತಾಡ್ತೀವ? ನಾನು ಐ ಆಮ್ ನಾಟ್ ಡಿಗ್ರೇಡಿಂಗ್ ದಮ್. ಯಾವತ್ತೂ ಅಷ್ಟೇ, ನಾವು ರೆಫರೆನ್ಸ್ ಅಂತ ಹೇಳುವಾಗ ಕಂಟೆಂಟ್ ಸಿನಿಮಾ ಮಾಡಿರೋ ಬಗ್ಗೆನೇ ರೆಫರೆನ್ಸ್ ಜಾಸ್ತಿ ಮಾತಾಡ್ತೀವಿ. ಹೌದು, ಅದಕ್ಕೆ ಜೀವಂತಿಕೆ ಜಾಸ್ತಿ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.